ಒಂದು ಕಾನ್ಸಂಟ್ರೇಷನ್ ಇರಬೇಕು, ಎರಡನೇದು ಕಂಪ್ಯಾಷನ್ ಇರಬೇಕು, ಮೂರನೇದು ಕನ್ಸಿಸ್ಟೆನ್ಸಿ ಇರಬೇಕು, ಇನ್ನೊಂದು ಕಾನ್ಸಂಟ್ರೇಷನ್ ಇರಬೇಕು, ನಾಲ್ಕನೇದು. ಸೊ ಈ ರೀತಿ ಆಮೇಲೆ ಪರ್ಸಿವರೇಷನ್ ಇಸ್ ದಿ ಕೀ. ಸೊ ಇವಾಗ ನೋಡಿ, ಯಾರೂ ಕೂಡ ನಮಗೆ ಚೆಸ್ ಆಟ ಗೊತ್ತಿದೆ, ಹೌದು, ಆಟ ಆಡದೇ ಇದ್ರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ. ಖಂಡಿತ. ಯಾರೂ ಕೂಡ ಚೆಸ್ಸನ್ನು ಒಂದೇ ಡೈರೆಕ್ಷನ್ನಲ್ಲಿ ಪಾನ್ ಮೂವ್ ಮಾಡಿ ಗೆದ್ದಿರಲ್ಲ. ಹಿಂದೆ ಹೋಗಬೇಕು, ಮುಂದೆ ಹೋಗಬೇಕು, ಎಷ್ಟೋ ಸರಿ ಹಿಂದಕ್ಕೆ ಹೋಗಿ ನಂತರ ಮುಂದೆ ಹೋಗುತ್ತೆ. ಸೊ ಆ ರೀತಿ ಹಂತವಾಗಿ ಇರಬೇಕು. ಅಂದರೆ ಸ್ಟ್ರೆಸ್ ಅಂದರೆ ಏನು? ಸ್ಟ್ರೆಸ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ. ಇಫ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಮೋರ್ ದೆನ್ ದ ಪರ್ಫಾರ್ಮೆನ್ಸ್, ಇದು ಒತ್ತಡ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಏನಿದೆ ಅದನ್ನು ನೋಡಿಕೊಂಡು ನಾವು ಖುಷಿ ಪಡಬೇಕು. ಈ ಸಮಸ್ಯೆ ಏನಾಗಿದೆ ಯುವಕರಲ್ಲಿ, ಅವ್ರ ಹತ್ರ ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ.